ಒಂದು ಲ್ಯಾಪ್ಟಾಪ್ ತಗೋಬೇಕಂದ್ರೆ ಟೆಕ್ನಿಕಲ್ ಆಗಿ ಥಿಂಕ್ ಮಾಡ್ಬೇಕಂದ್ರೆ ನಾರ್ಮಲ್ ಪರ್ಸನ್ಗೆ ಯಾವ ಲ್ಯಾಪ್ಟಾಪ್ ತಗೋಬೇಕು ಅನ್ನೋ ಒಂದು ಐಡಿಯಾನೇ ಇರಲ್ಲ. ನಾನು ತಗೊಳ್ಳೋ ಲ್ಯಾಪ್ಟಾಪ್ ಒಳಗೆ GPU ಯಾವ್ದು ಇರಬೇಕು, ಪ್ರೊಸೆಸರ್ ಒಳಗೆ ಯಾವ CPU ಬೆಸ್ಟ್, ಇಂಟೆಲ್ ಪ್ರೊಸೆಸರ್ ಬೆಸ್ಟ್, AMD ಪ್ರೊಸೆಸರ್ ಬೆಸ್ಟ್, ಈ ತರ ಸುಮಾರು ಡೌಟ್ಸ್ ಅಂಡ್ ಕನ್ಫ್ಯೂಷನ್ಸ್ ಇರ್ತಾವೆ. ಸೊ ಡೋಂಟ್ ವರಿ, ಇನ್ಮೇಲೆ ಯಾರು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾವೊಂದು ಆತಲ್ಲ ಒಂದು ಹೊಸ ಲ್ಯಾಪ್ಟಾಪ್ ತಗೋಬೇಕಂದ್ರೆ ಆ ಲ್ಯಾಪ್ಟಾಪ್ ಒಳಗೆ ಏನೇನು ನೋಡ್ ತಗೋಬೇಕು, ಆ ಲ್ಯಾಪ್ಟಾಪ್ ನಿಮ್ಗೆ ಸೆಟ್ ಆಗತ್ತೆ ಇಲ್ಲ. ನೀವೇನಾದ್ರು ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಯಾವ ಲ್ಯಾಪ್ಟಾಪ್ ಬೆಸ್ಟ್, ನೀವೇನಾದ್ರು ಗೇಮರ್ ಆಗಿದ್ರೆ ನಿಮಗೆ ಯಾವ ಲ್ಯಾಪ್ಟಾಪ್ ಬೆಸ್ಟ್, ಕಂಪ್ಲೀಟ್ಲಿ ಈ ವಿಡಿಯೋ ಒಳಗೆ ಡೀಟೇಲ್ ಆಗಿ ಹೇಳ್ತೀನಿ. ಮೇನ್ ಥಿಂಗು ಲ್ಯಾಪ್ಟಾಪ್ ತಗೊಳಕ ಪರ್ಪಸ್ ಏನು, ಇದ್ರೊಳಗೆ ನಾನು 3 ಕ್ಯಾಟಗರಿ ಮಾಡ್ತೀನಿ: ಬಿಸ್ನೆಸ್, ಗೇಮಿಂಗ್, ಕ್ರಿಯೇಟಿವ್. ಬಿಸ್ನೆಸ್ ಲ್ಯಾಪ್ಟಾಪ್ ಒಳಗೆ ಡೈಲಿ ಆಕ್ಟಿವಿಟೀಸ್, ನಿಮ್ದು ಏನಾದ್ರು ಪರ್ಸನಲ್ ಅಥವಾ ಆಫೀಸ್ ವರ್ಕ್ ಇದ್ರೆ, ಸ್ಟೂಡೆಂಟ್ಸ್ ಅಂಡ್ ಟ್ರೇಡಿಂಗ್ ಮಾಡೋರು. ಇದ್ರೊಳಗೆ ಮೇನ್ ಫೋಕಸ್ ಅಂದ್ರೆ ಬ್ಯಾಟ್ರಿ ಬೇಕಪ್ ಜಾಸ್ತಿ ಇರಬೇಕು, ಆಮೇಲೆ ಫಾಸ್ಟ್ ರೆಸ್ಪಾನ್ಸ್ ಇರಬೇಕು. ಗೇಮಿಂಗ್ ಒಳಗೆ AAA ಟೈಟಲ್ ಅಂತ ಗೇಮ್ಸ್ ನ ಸ್ಮೂತ್ ಆಗಿ ಆಡಕ, ಆಮೇಲೆ ನಿಮ್ದು ಏನಾರು ಎಕ್ಸ್ಟ್ರಾ 3D ರೆಂಡರಿಂಗ್ ಅಥವಾ ಆನಿಮೇಷನ್ ಇದ್ರೆ ಇದ್ರೊಳಗೆ ಮಾಡಬಹುದು. ಇದ್ರೊಳಗೆ ಮೇನ್ ಫೋಕಸ್ GPU. ಕ್ರಿಯೇಟಿವ್ ಒಳಗೆ 3D ಮಾಡಲಿಂಗ್, ವಿಡಿಯೋ ಎಡಿಟಿಂಗ್, ಡಿಸೈನಿಂಗ್, ಇದ್ರೊಳಗೆ ಮೇನ್ ಆಗಿ ಫೋಕಸ್ ಮಾಡೋದು GPU ಅಂಡ್ CPU. ಸೊ ಈ ಕ್ಯಾಟಗರಿ ಒಳಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮ್ದು ಯಾವ ಬ್ಯಾಚ್ ಅಂತ. ಸೊ ಫಸ್ಟ್ CPU ಬಗ್ಗೆ ಮಾತಾಡೋಣ. ಬೇಸಿಕ್ ಆಗಿ ನಿಮ್ಗೆಲ್ಲರಿಗೂ ಗೊತ್ತೈತಿ CPU ಒಳಗೆ 2 ಕಂಪನಿ ಫೇಮಸ್ ಅದಾವ, ಒಂದು AMD, ಇನ್ನೊಂದು ಇಂಟೆಲ್. ಯೂಶುವಲಿ ನೀವು ಯಾವ್ದಾರ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಕ್ ಹೋದ್ರೆ ಇಲ್ಲೇ ಒಂದಿಷ್ಟು ನಂಬರ್ ಬರ್ದಿರ್ತಾರ. ಇಂಟೆಲ್ i3, i5, Ryzen 7, Ryzen 9. ಸೊ ಇವೆಲ್ಲ ಪ್ರೊಸೆಸರ್ ನೇಮು. Ryzen AMD ಕಡೆಯಿಂದ ಬರ್ತೈತಿ. i3, i7 ಇವೇನ್ ನೋಡ್ತಿರಲ್ಲ ಇವೆಲ್ಲ ಇಂಟೆಲ್ ಪ್ರೊಸೆಸರ್ ಕಡೆಯಿಂದ ಬರ್ತೈತಿ. ಸೊ ಇಲ್ಲೇ ನಿಮ್ದೊಂದು ಕ್ವಶನ್ ಇರ್ತೈತಿ, ನಮಗೆ ಯಾವ ಪ್ರೊಸೆಸರ್ ಬೆಸ್ಟ್ ಅಂತ. ನಿಮ್ಗೆ ಬಹಳ ಸಿಂಪಲ್ ಆಗಿ ಹೇಳ್ತಾನೆ ನೋಡ್ರಿ. ಎಕ್ಸಾಂಪಲ್ ಗೆ ಇಲ್ಲೇ 2 ಲ್ಯಾಪ್ಟಾಪ್ ತಗೋಣ. ಒಂದು ಇಂಟೆಲ್ ಪ್ರೊಸೆಸರ್, ಇನ್ನೊಂದು Ryzen ಪ್ರೊಸೆಸರ್. ಈ ಲ್ಯಾಪ್ಟಾಪ್ ಒಳಗೆ ಇಂಟೆಲ್ ಪ್ರೊಸೆಸರ್ ಐತಿ. ಇದ್ರೊಳಗೆ ಸ್ಟಾರ್ಟಿಂಗ್ ಒಂದಿಷ್ಟು ನಂಬರ್ ಅಂಡ್ ಲಾಸ್ಟ್ ಗೆ ಆಲ್ಫಾಬೆಟ್ ಅಂದ್ರೆ ಲೆಟರ್ಸ್ ಅದಾವು. ಇಲ್ಲೇ ಗಮನ ಕೊಟ್ಟು ನೋಡ್ರಿ, ಈ ನಂಬರ್ಸ್ ಅಂಡ್ ಲೆಟರ್ಸ್ ಬಹಳ ಇಂಪಾರ್ಟೆಂಟ್. ಆ ನಂಬರ್ಸ್ ಅಂಡ್ ಲೆಟರ್ಸ್ ಇಂದ ಗೊತ್ತಾಗತ್ತೆ ಆ ಲ್ಯಾಪ್ಟಾಪ್ ಇಂದು ಪರ್ಫಾರ್ಮೆನ್ಸ್ ಏನಂತ. ಇಲ್ಲೇ ಫಸ್ಟ್ i5, ಅದ್ರ ಮುಂದೆ ನಂಬರ್ಸ್ ಅದಾವು 12 ಅಂತ. ಸೊ ಇದರ ಅರ್ಥ ಇದು 12th ಜನರೇಷನ್ ಅಂತ. ಇವಾಗ ಸದ್ಯ ಕರೆಂಟ್ 14th ಜನರೇಷನ್ ನಡೆ ಆದತಿ. ನೀವೇನಾರ ಇಂಟೆಲ್ ಪ್ರೊಸೆಸರ್ ತಗೊಳಕತ್ರ 12th ಜನರೇಷನ್ ಕಿಂತ ಕೆಳಗೆ ಬರಕ್ ಹೋಗ್ಬೇಡ್ರಿ, ಆದಷ್ಟು 12th ಜನರೇಷನ್ ಕಿಂತ ಮ್ಯಾಲ ಇರ್ರಿ. ನೆಕ್ಸ್ಟ್ ಈ ನಂಬರ್ಸ್ ಬಿಟ್ಟು ಈ ಲಾಸ್ಟ್ ಗೆ ಒಂದ್ ಲೆಟರ್ ಐತೆ. ಅದರ ಅರ್ಥ ಏನಂದ್ರೆ ಆ ಪ್ರೊಸೆಸರ್ ಯಾವ ತರ ವರ್ಕ್ ಆಕತಿ ಅಂತ. ಫಾರ್ ಎಕ್ಸಾಂಪಲ್ ಗೆ H ಅಂದ್ರೆ ಹೈ ಪರ್ಫಾರ್ಮೆನ್ಸ್, HS ಅಂದ್ರೆ ಸ್ಲೈಟ್ಲಿ ಲೋವರ್ ದೆನ್ ಹೈ ಅಂದ್ರೆ ಹೈ ಪರ್ಫಾರ್ಮೆನ್ಸ್ ಗಿಂತ ಒಂದ್ ಸ್ವಲ್ಪ ಕಡಿಮೆ, HX ಅಂದ್ರೆ ಹೈ ಪರ್ಫಾರ್ಮೆನ್ಸ್ ದ ಅಪ್ಗ್ರೇಡೆಡ್ ವರ್ಷನ್, P ಅಂದ್ರೆ ಆಪ್ಟಿಮೈಸ್ ಪರ್ಫಾರ್ಮೆನ್ಸ್, U ಅಂದ್ರೆ ಲೋ ಪವರ್ ಕನ್ಸಂಪ್ಷನ್. ಮಿಡ್ ರೇಂಜ್ ಇರೋ ಲ್ಯಾಪ್ಟಾಪ್ ಒಳಗ ಆಲ್ಮೋಸ್ಟ್ U ಸೀರೀಸ್ ಲ್ಯಾಪ್ಟಾಪ್ ಇರ್ತಾವ. ನಿಮ್ದು ಎಡಿಟಿಂಗ್ ಅಥವಾ ಏನಾರ ಕ್ರಿಯೇಟಿವ್ ವರ್ಕ್ ಇತ್ತಂದ್ರೆ H ಅಥವಾ HX ಸೀರೀಸ್ ಲ್ಯಾಪ್ಟಾಪ್ ನ ತಗೋರಿ. ಗೇಮಿಂಗ್ ಆದ್ರೆ H, HX, HS ತಗೋಬಹುದು. ಬಿಸ್ನೆಸ್ ಅಥವಾ ಕಾಲೇಜ್ ಸ್ಟಡಿ ಪರ್ಪಸ್ ಆದ್ರೆ U ಸೀರೀಸ್ ಲ್ಯಾಪ್ಟಾಪ್ ತಗೋರಿ. ಅದೇ ತರ ಸೇಮ್ Ryzen ಪ್ರೊಸೆಸರ್ ಒಳಗೆ ಇರ್ತೈತಿ. ಇಲ್ಲೇ Ryzen 7 ಬಂದು ಅದ್ರ ಮುಂದೆ 7 ಇದ್ರೆ ಅದು 7000 ಸೀರೀಸ್ ಅಂತ. ಇವಾಗ ಲೇಟೆಸ್ಟ್ 8000 ಸೀರೀಸ್ ಐತಿ. ಏನ್ ಲಾಸ್ಟ್ ಲೆಟರ್ ಐತಲ್ಲ ಅದು ಸೇಮ್ ಇಂಟೆಲ್ ಪ್ರೊಸೆಸರ್ ಹೇಳಿದ್ನಲ್ಲ ಇದು ಅದೇ ತರ ಸೇಮ್. ಪ್ರೊಸೆಸರ್ ಒಳಗೆ ಇನ್ನೊಂದು ವಿಷಯ ತಲೆಯಾಗಿ ಇಟ್ಕೋರಿ, ಇಲ್ಲೇ ಥ್ರೆಡ್ಸ್ ಅಂಡ್ ಕೋರ್ಸ್ ಬರ್ತಾವ. ಇಲ್ಲಿ ನೀವು ಜಾಸ್ತಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಬಾಳ ಸಿಂಪಲ್ ಆಗಿ ಹೇಳ್ತಾವ ನೋಡ್ರಿ. ಎಷ್ಟು ಜಾಸ್ತಿ ಕೋರ್ಸ್ ಇರ್ತಾವ ಅಷ್ಟು ಬೆಟರ್ ಪರ್ಫಾರ್ಮೆನ್ಸ್ ನಿಮಗ್ ಸಿಗ್ತೈತಿ. ಆ ಕೋರ್ಸ್ ಒಳಗೆ ಇನ್ನು ಥ್ರೆಡ್ಸ್ ಬರ್ತಾವ, ಇದ್ರೊಳಗ ಅಷ್ಟ ಎಷ್ಟು ಜಾಸ್ತಿ ಥ್ರೆಡ್ಸ್ ಇರ್ತಾವ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನಿಮಗ್ ಸಿಗ್ತೈತಿ. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕಂತಾನೆ. ನೀವು ಬಿಸ್ನೆಸ್ ಲ್ಯಾಪ್ಟಾಪ್ ತಗೊಳತ್ರ 6 ಕೋರ್ಸ್ ಬರ್ತಾವ. ಗೇಮಿಂಗ್ ಒಳಗಾದ್ರೆ ಮಿನಿಮಮ್ 6, ಮ್ಯಾಕ್ಸಿಮಮ್ 8. ಎಡಿಟಿಂಗ್ ಆದ್ರೆ 8 ಕೋರ್ಸ್ ಕಂಪಲ್ಸರಿ. ಸೊ CPU ದಂತ್ರ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ GPU ಬಗ್ಗೆ ಮಾತಾಡೋಣ. GPU ಅಂದ್ರೆ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್. ಇದ್ರಾಗ ನಿಮ್ಗೆ 2 ತರದ ಗ್ರಾಫಿಕ್ ಕಾರ್ಡ್ ಬರ್ತೈತಿ. ಒಂದು ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್, ಇನ್ನೊಂದು ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್. ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಆದ್ರೆ CPU ಜೊತೆಗೆ ಬರ್ತೈತಿ. ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಆದ್ರೆ ಅದನ್ನ ಸಪರೇಟ್ ಆಗಿ ಬಿಲ್ಡ್ ಮಾಡಿಸಬೇಕು. ಇದ್ರಾಗ ಟೋಟಲ್ 3 ತರ GPU ನೋಡಕ್ ಸಿಗ್ತೈತಿ. ಎಂಟ್ರಿ ಲೆವೆಲ್ ಒಳಗೆ ಇಂಟೆಲ್ UHD ಬರ್ತೈತಿ. ಮಿಡ್ ರೇಂಜ್ ಒಳಗೆ ಇಂಟೆಲ್ ಐರಿಸ್ XE ಇರ್ತೈತಿ. ನೆಕ್ಸ್ಟ್ ಲೇಟೆಸ್ಟ್ ಒನ್ ಇಂಟೆಲ್ ಆರ್ಕ್ ಪ್ರೋ. ಇದು ಎಲ್ಲಾ ಲ್ಯಾಪ್ಟಾಪ್ ಒಳಗೂ ನೋಡಕ್ ಸಿಗಂಗಿಲ್ಲ, ಓನ್ಲಿ ಅಲ್ಟ್ರಾ ಪ್ರೊಸೆಸರ್ ಒಳಗೆ ಅಷ್ಟೇ ನೋಡಕ್ ಸಿಗ್ತೈತಿ. ಆಕ್ಚುಲಿ ಅಲ್ಟ್ರಾ ಪ್ರೊಸೆಸರ್ ಲೇಟೆಸ್ಟ್ ಆಗಿ ಲಾಂಚ್ ಆಗೈತಿ. ನೋಡೋಣ ಫ್ಯೂಚರ್ ಒಳಗೆ ಅದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಬಿಸ್ನೆಸ್ ಲ್ಯಾಪ್ಟಾಪ್ ತಗೊಳತ್ರ ಇಂಟೆಲ್ ಐರಿಸ್ XE ಇರೋ ಲ್ಯಾಪ್ಟಾಪ್ ನ ತಗೋರಿ. ನೆಕ್ಸ್ಟ್ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಒಳಗೆ RX ಅಂತ ಬಂದ್ರೆ ಅದು AMD ಅವ್ರದ್ದು. RTX, GTX, Quadra ಅಂತ ಬಂದ್ರೆ ಅದು NVIDIA ಅವ್ರ ಗ್ರಾಫಿಕ್ ಕಾರ್ಡ್. ನಾನು ಪರ್ಸನಲಿ ನಿಮ್ಗೆ NVIDIA ಅವ್ರ ಗ್ರಾಫಿಕ್ ಕಾರ್ಡ್ ಸಜೆಸ್ಟ್ ಮಾಡೋದು, ಬಿಕಾಸ್ ಇವಾಗ ನನ್ನ ಕಂಪ್ಯೂಟರ್ ಒಳಗೆ NVIDIA ಗ್ರಾಫಿಕ್ ಕಾರ್ಡ್ ಇರೋದು. ನಾನು ಫಸ್ಟ್ ಒಂದು ಲ್ಯಾಪ್ಟಾಪ್ ತಗೊಂಡಿದ್ದೆ, ಅದಕ್ಕಿಂತ ಮುಂಚೆ ನನ್ನ ಕಡೆ ಒಂದು ಲ್ಯಾಪ್ಟಾಪ್ ಇತ್ತಲ್ಲ ಅದ್ರೊಳಗೆ RX ಅಂದ್ರೆ AMD ಅವ್ರದ್ದು ಗ್ರಾಫಿಕ್ ಕಾರ್ಡ್ ಇತ್ತು. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಇದು ಬೆಟರ್ ಅನಿಸ್ತು. ಸೊ ನೀವು ನನ್ಗೊಂದು ಕ್ವಶನ್ ಕೇಳ್ಬೋದು, ಯಾವ ಗ್ರಾಫಿಕ್ ಕಾರ್ಡ್ ಜಾಸ್ತಿ ಪವರ್ಫುಲ್ ಐತಿ ಅಂತ. ಸೊ ಡೋಂಟ್ ವರಿ, ನಿಮ್ ಕ್ವಶನ್ಗೆ ನಾನು ಬಹಳ ಸಿಂಪಲ್ ಆಗಿ ಆನ್ಸರ್ ಕೊಡ್ತೀನಿ ನೋಡ್ರಿ. ಯಾವ ಗ್ರಾಫಿಕ್ ಕಾರ್ಡಿನ ನಂಬರ್ ಜಾಸ್ತಿ ಇರುತ್ತಲ್ಲ ಅಷ್ಟು ಜಾಸ್ತಿ ಪವರ್ ನಿಮಗೆ ಸಿಗ್ತೈತಿ. ಫಾರ್ ಎಕ್ಸಾಂಪಲ್ ಗೆ 3060, 3050 ಗಿಂತ ಜಾಸ್ತಿ ಪವರ್ಫುಲ್ ಇರ್ತೈತಿ. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು, ನೀವು ಬಹಳ ಜನ ಗ್ರಾಫಿಕ್ ಕಾರ್ಡ್ ಪರ್ಚೇಸ್ ಮಾಡ್ಬೇಕಾದ್ರೆ ಒಂದು ಬಹಳ ಮಿಸ್ ಮಾಡ್ತೀರಿ. ನೀವು ಯಾವ್ದೋ ಒಂದು ಗ್ರಾಫಿಕ್ ಕಾರ್ಡ್ ಪರ್ಚೇಸ್ ಮಾಡಕ್ ಹೋದಾಗ ಅದ್ರಾಗ TGP ಅಂತ ಇರ್ತೈತಿ. ಸೇಮ್ ಗ್ರಾಫಿಕ್ ಕಾರ್ಡ್ ಒಳಗೆ ಬೇರೆ ಬೇರೆ ತರ TGP ಇರ್ತೈತಿ. ಎಷ್ಟು ಜಾಸ್ತಿ TGP ಇರುತ್ತಲ್ಲ ಅಷ್ಟು ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡ್ತೈತಿ. ಎಷ್ಟು ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡ್ತೈತಲ್ಲ ಅಷ್ಟು ಜಾಸ್ತಿ ಪರ್ಫಾರ್ಮೆನ್ಸ್ ನಿಮಗೆ ಸಿಗ್ತೈತಿ. ಸೊ ನೀವು ಯಾವುದೇ ಒಂದು ಗ್ರಾಫಿಕ್ ಕಾರ್ಡ್ ಪರ್ಚೇಸ್ ಮಾಡಕತ್ತರ ಅದ್ರ TGP ಎಷ್ಟು ಐತಿ ಚೆಕ್ ಮಾಡಿ ತಗೋರಿ. ಸೊ ಇವಾಗ ಗ್ರಾಫಿಕ್ ಕಾರ್ಡಿನ ನಂತರ
ಕ್ಲಿಯರ್ ಆಯ್ತು. ಇವಾಗ ನೆಕ್ಸ್ಟ್ ರ್ಯಾಮ್. ನೀವು ಯಾವ್ದಾರ ಲ್ಯಾಪ್ಟಾಪ್ ತಗೋರಿ ಅದ್ರ ಮಿನಿಮಮ್ 16 GB ರ್ಯಾಮ್ ಇರಾಕಬೇಕು. ಅಂಡ್ ಅದ್ರ ಜೊತೆಗೆ ಅದ್ರೊಳಗೆ ಮಿನಿಮಮ್ 2 ಸ್ಲಾಟ್ ಖಾಲಿ ಇರಬೇಕು. ಬಿಕಾಸ್ ನೀವು ಫ್ಯೂಚರ್ ಒಳಗೆ ಏನಾರು ರ್ಯಾಮ್ ಎಕ್ಸ್ಟೆಂಡ್ ಮಾಡ್ತೀರಾ ಅಂದ್ರೆ ಒಂದು ಸ್ಲಾಟ್ ಎಕ್ಸ್ಟ್ರಾ ಇರ್ತೈತಲ್ಲ, ಸೊ ನೀವು ಅಲ್ಲೇ ರ್ಯಾಮ್ನ ಎಕ್ಸ್ಟೆಂಡ್ ಮಾಡ್ಬೋದು. ಅಂಡ್ ಇನ್ನೊಂದು ಆ ಲ್ಯಾಪ್ಟಾಪ್ ಒಳಗೆ ನೀವು ಎಲ್ಲಿ ತನಕ ರ್ಯಾಮ್ನ ಎಕ್ಸ್ಪೆಂಡ್ ಮಾಡ್ಬೋದು ಅದನ್ನ ಚೆಕ್ ಮಾಡ್ರಿ. ಮತ್ತೆ ಅದು 16 GB ಅಷ್ಟೇ ಇತ್ತಂದ್ರೆ ನೀವು 16 ಮೇಲೆ ಎಕ್ಸ್ಪೆಂಡ್ ಮಾಡಕ್ ಆಗಂಗಿಲ್ಲ. ಸೊ ಅದನ್ನ ಚೆಕ್ ಮಾಡೋದು ಭಾಳ ಇಂಪಾರ್ಟೆಂಟ್. ರ್ಯಾಮ್ ಒಳಗೆ DDR5 ಐತೆ, DDR4 ಐತೆ, ಅದನ್ನ ಚೆಕ್ ಮಾಡ್ರಿ. ಅಂಡ್ ಅಕಸ್ಮಾತ್ DDR4 ಇತ್ತಂದ್ರೆ ನೋ ಇಶ್ಯೂ, ಅದನ್ನು ತಗೋಬಹುದು. ಬಟ್ ಮೇಕ್ ಶೋರ್ ಅದು 3200 MHz ಇರಬೇಕು. ಬಿಕಾಸ್ ಅದು ನೀವು ಒಂದು ಸತಿ ತಗೊಳತಿರ್ತೀರಿ, ಅಟ್ ಲೀಸ್ಟ್ ಅದು ಫ್ಯೂಚರ್ ಪ್ರೂಫ್ ಆಗಿರ್ಬೇಕಲ್ಲ. ಸೊ ಇವಾಗ ನೆಕ್ಸ್ಟ್ SSD ಒಳಗೆ ಒಂದು 3 ತರ ಬರ್ತೈತಿ: Zen 3, Zen 4, Zen 5. ಆಲ್ಮೋಸ್ಟ್ ಹೈ ಎಂಡ್ ಲ್ಯಾಪ್ಟಾಪ್ ಒಳಗೆ Zen 5 ನೋಡಕ್ ಸಿಗ್ತೈತಿ. ಬಟ್ ನಿಮ್ಗೆ Zen 3 ಇರೋ ಲ್ಯಾಪ್ಟಾಪ್ ಸಿಕ್ಕರು ಪರವಾಗಿಲ್ಲ, ಅದನ್ನು ಪರ್ಚೇಸ್ ಮಾಡ್ಬೋದು. ಆದ್ರೆ ಅದ್ರಾಗ ಇನ್ನೊಂದು SSD ಸ್ಲಾಟ್ ಖಾಲಿ ಇರಬೇಕು. ಪ್ಲಸ್ ಅದು Zen 4 ಸಪೋರ್ಟ್ ಮಾಡಂಗಿರ್ಬೇಕು. ಬಿಕಾಸ್ ಇದ್ರೊಳಗೆ ಅಷ್ಟ ನೀವು ಫ್ಯೂಚರ್ನಾಗ ಎಕ್ಸ್ಪೆಂಡ್ ಮಾಡಕತ್ರೆ ನಿಮಗೆ ಯಾವ ತರ ಪ್ರಾಬ್ಲಮ್ ಬರಬಾರ್ದು. ನೆಕ್ಸ್ಟ್ ಇವಾಗ ಲ್ಯಾಪ್ಟಾಪ್ ಇನ್ ಸ್ಕ್ರೀನ್. ಈಗ ಗೇಮಿಂಗ್ ಏನಾರು ಲ್ಯಾಪ್ಟಾಪ್ ತಗೋಣತ್ರ ಇದ್ರಾಗ 144 Hz ರಿಫ್ರೆಶ್ ರೇಟ್ ಇರಬೇಕು. ಅದೇ ತರ ಇವಾಗ ಎಡಿಟಿಂಗ್ ಒಳಗೂ ಕಲರ್ ಎಕ್ಯುರೆನ್ಸಿ ಬಹಳ ಇಂಪಾರ್ಟೆಂಟ್. ಕಲರ್ ಗ್ರೇಡಿಂಗ್ ಅದೆಲ್ಲ ಮಾಡ್ತಿರ್ತೀರಲ್ಲ, ಕೆಲವೊಂದ್ಸತಿ ಈ ಪ್ರಾಬ್ಲಮ್ ನ ಫೇಸ್ ಮಾಡಿರ್ತೀರಿ. ನೀವು ಲ್ಯಾಪ್ಟಾಪ್ ಒಳಗೆ ಒಂದು ಫೋಟೋನ ಕಲರ್ ಗ್ರೇಡಿಂಗ್ ಮಾಡಿ ಆ ಫೋಟೋನ ನೀವು ಮೊಬೈಲ್ ಬಿಟ್ಕೊಂಡಾಗ ಆ ಲ್ಯಾಪ್ಟಾಪ್ ಒಳಗೆ ಒಂಥರ ಕಾಣಿಸುತ್ತೆ, ಮೊಬೈಲ್ನಾಗ ಒಂಥರ ಕಾಣಿಸುತ್ತೆ. ಈ ಪ್ರಾಬ್ಲಮ್ ನ ಆಲ್ಮೋಸ್ಟ್ ಜನ ಫೇಸ್ ಮಾಡಿರ್ತಾರೆ. ಅದು ಹಂಗೆ ಯಾಕತ್ತೆ ಅಂದ್ರೆ ನೀವು ತಗೊಂಡಿರೋ ಲ್ಯಾಪ್ಟಾಪ್ ಇನ್ ಕಲರ್ ಅಕ್ಯುರೆನ್ಸಿ ಎಕ್ಸಾಕ್ಟ್ ಇರಂಗಿಲ್ಲ. ಅಂದ್ರೆ ಅದ್ರೊಳಗೆ ಕಲರ್ ಪರ್ಸೆಂಟೇಜ್ ಬಹಳ ಕಡಿಮೆ ಇರ್ತೈತಿ. ನಿಮ್ ಡಿಸ್ಪ್ಲೇ ಒಳಗೆ 2 ತರ ಸ್ಟ್ಯಾಂಡರ್ಡ್ ಬರ್ತೈತಿ. ಒಂದು NTSC, ಇನ್ನೊಂದು sRGB. sRGB ಅಂದ್ರೆ ಬಹಳ ಜನ ಕೇಳಿರ್ತೀರಿ. ಇವನ್ನ ಈ ಲ್ಯಾಪ್ಟಾಪ್ ಇನ್ ಸ್ಪೆಸಿಫಿಕೇಶನ್ ಒಳಗೆ ಬರ್ದಿರ್ತಾರ 100% sRGB ಅಂತ. sRGB 95% ಮೇಲೆ ಇದ್ರೆ ತಗೋರಿ, ಅದಕ್ಕಿಂತ ಕೆಳಗಿದ್ರೆ ತಗೊಳಕ್ ಹೋಗ್ಬೇಡ್ರಿ. NTSC ಒಳಗೆ 72% ಮೇಲೆ ಇರ್ಬೇಕು. ಸೊ ಇದಿಷ್ಟ ಆಯ್ತು. ಇವಾಗ ಲಾಸ್ಟ್ ಪೋರ್ಟ್ ಬಗ್ಗೆ ಹೇಳ್ತೀನಿ. ಅವನವನು ಬಹಳ ದೊಡ್ಡದಾಗುತ್ತೆ ಅನ್ಸುತ್ತೆ ವಿಡಿಯೋ, ಬಟ್ ಇನ್ಫಾರ್ಮೇಶನ್ ಕೊಡೋದು ಇಂಪಾರ್ಟೆಂಟ್. ಲಾಂಗ್ ಆದ್ರೂ ಪರವಾಗಿಲ್ಲ. ನೀವು ತಗೊಳ್ಳೋ ಲ್ಯಾಪ್ಟಾಪ್ ಒಳಗೆ ಎಷ್ಟು ಪೋರ್ಟ್ ಅದಾವ ಅದನ್ನ ಚೆಕ್ ಮಾಡ್ರಿ. ಅದ್ರಾಗ USB ಪೋರ್ಟ್ 3.2 ಇರಲೇಬೇಕು. ಇದರಿಂದ ನಿಮ್ ಲ್ಯಾಪ್ಟಾಪ್ ಇನ್ ಡೇಟಾ ಬಹಳ ಫಾಸ್ಟ್ ಆಗಿ ಟ್ರಾನ್ಸ್ಫರ್ ಆಗತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ನ ಒಂದು ಹೊಸ ಲ್ಯಾಪ್ಟಾಪ್ ತಗೊಳ್ಬೇಕಾದ್ರೆ ತಲೆಗೆ ಇಟ್ಕೊರಿ. ಸೊ ಇದೆಲ್ಲ ಬಿಟ್ಟು ಮತ್ತೆ ನಿಮ್ದು ಏನಾದ್ರು ಎಕ್ಸ್ಟ್ರಾ ಸ್ಪೆಷಲ್ ಕ್ವಶನ್ಸ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಂತ ಓಪನ್ ಇರುತ್ತೆ, ಅಲ್ಲಿ ಬಂದು ಕಮೆಂಟ್ ಮಾಡ್ರಿ. ನಾನು ಕಮೆಂಟ್ ಚೆಕ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಆಮೇಲೆ ಇದೇ ತರ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಒಳಗೆ ವಿಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದಾಗ ನಮ್ಮ ವಿಡಿಯೋಸ್ ಜಾಸ್ತಿ ವೈರಲ್ ಆಕವು, ಅಂದ್ರೆ ಜಾಸ್ತಿ ಜನಕ್ಕೆ ತಲುಪ್ತತಿ. ಸೊ ಇದರಿಂದ ನಮಗೂ ಮೋಟಿವೇಶನ್ ಸಿಗ್ತೈತಿ. ಮೋಟಿವೇಶನ್ ಸಿಕ್ತಂದ್ರೆ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಒಳಗೆ ಕನ್ನಡದಾಗ ಒಳ್ಳೊಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಅದಷ್ಟೇ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.